See, look at the lights, how pretty it is. ಓಕೆ I just end. 9 ಜನ ಮಲಗಬಹುದು. ದೊಡ್ಡದಾಗಿದೆ. ಚೆನ್ನಾಗಿದೆಯಾ ಎಲ್ಲ ಹೆಣ್ಮಕ್ಳ ಸರ್ ಪಾದ. ಓಕೆ ಎಕ್ಸ್ಪ್ಲೋರ್ ಮಾಡಿದ್ರೆ ಮೇಲೆ ಡಿಪೆಂಡ್ ಆಗುತ್ತೆ ಅದು ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತಿನ ಲಾಗ್ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನೀವು ಆಲ್ರೆಡಿ ನನ್ನ ತಮ್ಮನೇಲಿ ನೋಡಿರ್ತೀರ. ಸೊ ನಾನು ಒಂದು ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ ನನ್ನ ಆಫೀಸ್ ಕೊಲೀಗ್ಸ್ ಜೊತೆಗೆ. ಆ ರೆಸಾರ್ಟ್ ನೇಮ್ ಬಂದು ಗಾರಿ ರೆಸಾರ್ಟ್ ಅಂತ ಹೇಳಿ. ಸೊ ಇದು ಆಲ್ಮೋಸ್ಟ್ ಬಿಡದಿ ಹತ್ರ, ಬಿಡದಿಯಿಂದ ಒಂದು ಆ ರೋಡಿಂದ ಒಂದು 3 ಕಿಲೋಮೀಟ್ರ್ ಒಳಗಡೆ ಲೊಕೇಟ್ ಆಗಿದೆ. ಸೊ ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ, ಸೊ ಫುಡ್ ಹೇಗಿದೆ, ನಾವೇನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಈ ಲಾಗಲ್ಲಿ ತೋರಿಸ್ತೀನಿ. ಎಂಟ್ರಿಗೆ ಸೊ ಬರ್ತಾನೆ ನಿಮಗೆ ಲೆಫ್ಟ್ ಸೈಡು ಸೊ ಕ್ರಿಕೆಟ್ ಆಡೋದಕ್ಕೆ ಜಾಗ ಇದೆ ಇಲ್ಲಿ. ಸೊ ನೀವು ನೋಡ್ಬೋದು. ಬಟ್ ನೋಡೋಕ್ಕೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಂದನೇ ಚೆನ್ನಾಗಿ ಕಾಣ್ತಿದ್ದಾರೆ. ಸೊ ನೋಡೋಣ ಮುಂದಕ್ಕೆ ಹೆಂಗಿದೆ, ಏನೆಲ್ಲ ಗೇಮ್ಸ್ ಇದೆ, ನಾವೆಲ್ಲ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀವಿ, ಏನೇ ಇದ್ರೂ ನಾವು ಎಕ್ಸ್ಪ್ಲೋರ್ ಮಾಡಿದ್ರೆ ಮೇಲೆ ಡಿಪೆಂಡ್ ಆಗುತ್ತೆ ಅದು ಫನ್ ಆಗಿರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಹೋಗೋಣ ನೋಡೋಣ. ಸೊ ಗೈಸ್, ನೀವು ಎಂಟ್ರಿ ಆಗ್ತಿರಂಗೆ ಇಲ್ಲಿ ನೀವು ಮ್ಯಾಂಗೋ ಟ್ರೀ ನೋಡ್ಬೋದು. ಇಲ್ಲಿ ನೋಡಿ, ಮ್ಯಾಂಗೋ ಎಲ್ಲ ಬಿಟ್ಟಿದೆ ತುಂಬ. ಮ್ಯಾಂಗೋ ಸೀಸನಲ್ಲಿ ಬಂದರೆ ಮಾತ್ರ ಮ್ಯಾಂಗೋ ನೋಡ್ಬೋದು, ಎಲ್ಲ ಸೀಸನ್ ನೋಡೋಕ್ಕಾಗಲ್ಲ. ಸೊ ತಿನ್ನಕ್ಕೆ ತಿನ್ನಕ್ಕೆ ಬಿಡ್ತಾರೋ ಗೊತ್ತಿಲ್ಲ. ಸೊ ಬನ್ನಿ ರಿಸೆಪ್ಷನ್ಗೆ ಹೋಗೋಣ. ಸೊ ಇದೆ ಟ್ಯಾಕ್ಸಿ ರಿಸೆಪ್ಷನ್ ಎಂಟ್ರಿ. ಸರ್ ನಿತಿನ್ ಅಂತ ಹೆಸರು ಬುಕ್ಕಿಂಗ್ ಮಾಡಿದ್ದಾರೆ. ಹೆಸರು ಚೇಂಜ್ ಮಾಡಿದ್ದಾರೆ. ಸೊ ಗೈಸ್, ಅಲ್ಲಿ ರಿಸೆಪ್ಷನ್ ಇಂದ ಮುಗಿದ ತಕ್ಷಣ ಈ ಕಡೆ ಹಿಂಗೆ ಬಂದರೆ ಗೇಮ್ಸ್ ಇಲ್ಲಿದೆ. ಸೊ ರೋಪ್ ಆ್ಯಕ್ಟಿವಿಟೀಸ್ ಸಹ ಅಲ್ಲೇ ಇದೆ. ಸೊ ರಿಸೆಪ್ಷನ್ ಇಂದ ಲೆಫ್ಟಿಗೆ ಬಂದರೆ, ಸೊ ರೈಟಿಗೆ ಹೋದರೆ ಸ್ವಿಮ್ಮಿಂಗ್ ಇದೆ, ತೋರಿಸ್ಕೊಡ್ತೀನಿ. ಸೊ ಅಲ್ಲಿ ಸಹ ಮಕ್ಕಳು ಆಟ ಆಡೋದೆಲ್ಲ ಇದೆ. ಸೊ ಅಲ್ಲಿ ನಾವೇನು ಗೇಮ್ಸ್ ಇಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಆಡ್ತೀವೋ ಅದ್ರಲ್ಲೇ ಇದೆ ಕೆಫೆ ಅಂತ ಹೇಳಿ. ಸೊ ಐ ಥಿಂಕ್ ಇದು ಸಪ್ರೇಟ್ ಅನ್ಸುತ್ತೆ ಮೋಸ್ಟ್ಲಿ, ಇದು ಕೆಫೆ ಅನ್ನೋದು ಇಲ್ಲಿ ಹಾಕಿದ್ದಾರೆ ನೋಡಿ. ಇದು ಸಪ್ರೇಟ್ ಅನ್ಸುತ್ತೆ ಮೋಸ್ಟ್ಲಿ ಇದು ಕೆಫೆ. 6:30 AM to 10:30 PM ಅಂತ ಹಾಕಿದ್ದಾರೆ. ನಂಗೆ ಗೊತ್ತಿಲ್ಲ, ಇದು ಇನ್ಕ್ಲೂಡೆಡ್ ಇಲ್ಲ ಅನ್ಕೊತೀನಿ ಪ್ಯಾಕೇಜಲ್ಲಿ. ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಇರಲ್ಲ ಇದು. ಸೊ ಇಲ್ಲಿ ರೂಮ್ ಸಹ ಇಲ್ಲೇ ಇದೆ ನೋಡಿ. ಸೊ ಇಲ್ಲೆಲ್ಲ ಕಾಟೇಜಸ್, ಸ್ವೀಟ್ ಕಾಟೇಜಸ್ ಇದೆ ಇದು. ಸೊ ನಾವು ಬುಕ್ ಮಾಡಿರೋದು ಸಹ ಸ್ವೀಟ್ಸ್ ಕಾಟೇಜ್ ಅಂದೇನೆ. ಸೊ ಬನ್ನಿ ಹೇಗಿದೆ, ಯಾವ್ದಾರು ಒಂದು ರೂಮ್ ಇನ್ ಕೇಸ್ ಏನಾದರೂ ಕ್ಲೀನಿಂಗ್ ಆಗಿದ್ರೆ ನೋಡೋಣ. ನಾರ್ಮಲಿ 1 o'clock ಚೆಕ್-ಇನ್ ಇರುತ್ತೆ, ಬಟ್ ನಾವು ಅಲ್ಲಿ ಬಂದಿದ್ದೀವಿ ಸ್ವಲ್ಪ ಬೇಗ. ಸೊ ಅವರು ಗೇಮ್ಸ್ ಆಡಿ ಬಟ್ ರೂಮ್ ಚೆಕ್-ಇನ್ ಕೊಡಲ್ಲ ಅಂತ ನೋಡೋಣ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇನ್ ಕೇಸ್ ಯಾವುದಾದ್ರೂ ಇದ್ದರೆ, ರೆಡಿ ಇದ್ದರೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಎಲ್ಲ ಸ್ವಿಸ್ ಕಾಟೇಜ್ ಇದು. ಸೊ ಇಲ್ಲೇ ನೀವು ಏನು ಸ್ವಿಸ್ ಕಾಟೇಜ್ ತೊಗೊಂಡ್ರೆ ಸ್ಟೇ ಅಲ್ಲಿ, ಸೊ ಅವ್ರು ಇಲ್ಲೇ ಫೈರ್ ಕ್ಯಾಂಪ್ ಸಹ ಕೊಡ್ತಾರೆ. ಸೊ ನೋಡಿ ಗೈಸ್, 6 ಶೇರಿಂಗ್ ರೂಮ್ಸು ಮಾಡಿರೋದು ವಿತ್ AC ಇದೆ. ಸೊ ಆರಾಮಾಗಿ 3 ಜನ ಮಲಗಬಹುದು, ಏನು ತೊಂದರೆ ಇಲ್ಲ. ಸೊ ಇದ್ರ ಜೊತೆಗೆ ರೆಸ್ಟ್ ರೂಮ್ ತೋರಿಸ್ಕೊಡ್ತೀನಿ ರೀ. ಮೇನಾಗಿ ನಾವು ಎಲ್ಲೋದ್ರೂ ಅದೇ ಫಸ್ಟ್ ಚೆಕ್ ಮಾಡೋದು. ಓಕೆ, ರೆಸ್ಟ್ ರೂಮ್ ಸಹ ಚೆನ್ನಾಗಿದೆ, ದೊಡ್ಡದಾಗಿ, ಏನು ತೊಂದರೆ ಇಲ್ಲ. ಐ ಲೈಕ್ ಇಟ್ ಗೈಸ್, ನಂಗೆ ಇಷ್ಟ ಆಯಿತು. ರೂಮ್ಸ್ ಎಲ್ಲನೂ ಇಷ್ಟ ಆಯಿತು. ಸೊ ಇಲ್ಲೊಂದು ಚಿಕ್ಕ ಕಬೋರ್ಡ್ ಕೊಟ್ಟಿದ್ದಾರೆ, ಏನೋ ಲಗೇಜ್ ಇಟ್ಕೊಳ್ಳೋಕ್ಕೆ. ಹೇಗಿದೆ ರೂಮು? ಓಕೆನಾ? 6 ಜನ, ನನ್ನ ಪ್ರಕಾರ 9 ಜನ ಮಲಗ್ಬೋದು, ದೊಡ್ಡದಾಗಿದೆ. ಯಾರೇ ಬಂದ್ರೂ ಸೊ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ಸ್ವಿಸ್ ಕಾಟೇಜ್ನೇ ತೊಗೊಳ್ಳಿ. ಬಿಕಾಸ್ ದೊಡ್ಡದಾಗಿದೆ, ವಿತ್ AC ಎಲ್ಲ ಇದೆ, ಸ್ಟೇ ಮಾಡೋಕ್ಕೆ ತುಂಬ ನಿಮಗೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು. ಅದೇ ಇದು ಪರವಾಗಿಲ್ಲ, ಇದು 6 ಶೇರಿಂಗೇನೆ. ಬಟ್ ಬಟ್ ಸ್ಪೇಸ್ ಅಷ್ಟು ಅದರಷ್ಟು ಇಲ್ಲ ಅನಿಸ್ತಿದೆ.
ಬಟ್ ಬೆಡ್ ಇದೆಲ್ಲ ಸ್ವಲ್ಪ ತಿನ್ನಿದೆ ಅದಕ್ಕಿಂತ ತಿನ್ನಿದೆ ಇದು ಬೆಡ್. ನೋಡಿ ನಿಮ್ಮ ಅನುಕೂಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಚೂಸ್ ಮಾಡಿ. ಇಲ್ಲಿ ನೋಡಿ ಆಕ್ಟಿವಿಟೀಸ್ ನಡೀತಾ ಇದೆ ಇಲ್ಲೆಲ್ಲ. ಎಲ್ಲರೂ ಆಕ್ಟಿವಿಟೀಸ್ ಇಲ್ಲಿ. ಸೊ ಇದೆಲ್ಲ ಬಜೆಟ್ ಲೈಕ್ ಏನು ಪರ್ ಹೆಡ್ ನಾವು ಪೇ ಮಾಡಿರ್ತೀವಿ ಅದರಲ್ಲೆಲ್ಲ ಇನ್ಕ್ಲೂಡ್ ಆಗುತ್ತೆ. ಏನು ಎಕ್ಸ್ಟ್ರಾ ಪೇ ಮಾಡಿ ಗೇಮ್ಸ್ ಆಡೋವಂಥದ್ದು ಯಾವುದೂ ಇಲ್ಲ. ಸೊ ಎಕ್ಸ್ಟ್ರಾ ಪೇ ಮಾಡಿ ಗೇಮ್ ಆಡೋದಿರೋದು ಒಂದೇ ATV ಬೈಕ್ ಒಂದೇ. ಸೊ ಆ್ಯಸ್ ಆಫ್ ನೌ ನನಗೆ ಈ ಪ್ರಾಪರ್ಟಿ ಇಷ್ಟ ಆಯಿತು. ಗೇಮ್ಸ್, ರೂಮ್ಸ್ ಎಲ್ಲನೂ ಇಷ್ಟು ಚೆನ್ನಾಗಿದೆ. ಬಟ್ ಒನ್ಲಿ ಥಿಂಗ್ ಈಸ್ ಫುಡ್. ಐ ಆಮ್ ವೇಟಿಂಗ್ ಫಾರ್ ದ ಫುಡ್. ಸೊ ಒನ್ಸ್ ಫುಡ್ ಹೇಗಿದೆ, ಫುಡ್ ತೋರಿಸಿ, ಫುಡ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ವಿಲ್ ಟ್ರೈ. ನಮ್ದು ಇರೋದೆಲ್ಲ ಕನ್ನಡ ಸಬ್ಸ್ಕ್ರೈಬರ್ಸ್, ಸ್ವಲ್ಪ ಕನ್ನಡದಲ್ಲೇ ಮಾತಾಡಬೇಕು, ಬೈತಾರೆ ಆಮೇಲೆ, ಅದಕ್ಕೆ ಹೇಳಿದ್ದು. ಲೆಕ್ಕಂಗಿಲ್ಲ ಅಂತ ಗಾಯಿಸಿದ್ದು ಬಿಕಾಸ್ ನನ್ನ ಸೈಜ್ಗೆ ಅವ್ರು ಹೇಳಿದ್ದು. ಕಾಲು ಬರುತ್ತೆ. ಲಂಚ್ ಕೂಪನ್ ಕೊಡ್ತಾರೆ ಒಂದು. ಸೊ ಆ ಕೂಪನ್ ತಗೊಂಡು ಹೋಗ್ಬೇಕು. ಸೊ ನೀವು ನೋಡ್ಬೋದು ಲೈನಲ್ಲಿ ಹೋಗಿ ಕಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಈ ಕಡೆ ಸೈಡ್ ಎಲ್ಲ ವೆಜ್ಜು, ಸೊ ಆ ಕಡೆ ನಾನ್ ವೆಜ್ ಇದೆ. ಫಸ್ಟ್ ಚಪಾತಿ, ಕಾರ್ನ್ ಸಲಾಡ್ ಪ್ಲೇಸ್ ಇದು. ಸೊ ಇಲ್ಲಿ ಹಪ್ಳ, ಇದು ಏನಿದು ಪನ್ನೀರ್ ಕರಿ, ರೈಸು, ಪಲಾವು, ಇದು ಸಾಂಬಾರೇನು, ಇದು ವೈಟ್ ರೈಸು, ಮೊಸರು, ಗುಲಾಬ್ ಜಾಮೂನು. ಸರ್ ಏನಿದೆ, ಬಿರಿಯಾನಿನಾ? ಹಾಕಿ ಚಿಕನ್ ಬಿರಿಯಾನಿ. ಚಿಕನ್ ಕರಿ, ಪೆಪ್ಪರ್ ಚಿಕನ್. ಗೈಸ್ ನಾನ್ ವೆಜ್ ತಟ್ಟೆ ನೋಡಿ ಹೆಂಗಿದೆ, ವೆಜ್ ತಟ್ಟೆ ನೋಡಿ ಹೆಂಗಿದೆ. ಹರ್ ಯೂಟ್ಯೂಬ್ ಚಾನಲ್ ಅಂತೆ. ಚೆನ್ನಾಗಿದೆಯಾ ಎಲ್ಲ? ಹೆಣ್ಮಕ್ಳ ಸರ್ ಏನು ಇವಾಗ ಗಾಸಿಪು ಸದ್ಯಕ್ಕೆ? ಹೊಟ್ಟೆ ತುಂಬಿಸೋದೇ ಗಾಸಿಪಾ? ಓಕೆ, ಹೆಂಗಿದೆ ಎಲ್ಲ? ಸೂಪರ್ ಇದೆ ಊಟ? ಊಟಿದೆ ಊಟ ಪೀಸಾ? ಓಕೆ, ಕಾಣಿಸ್ತಿದೆ. ನೈಸಾ? ಹೆಂಗಿದೆ ಊಟ? ತಿನ್ನಿ ಬೇಗ. ನೋಡಿ ಗೈಸ್, ನಮ್ ಜೊತೆಗೆ ನಾಯಿ ಬಂತ ಕೂತಿದೆ. ಬಲಿಷ್ಠ ತಂಡಗಳ ನಡುವೆ ಮದ ಗಜಗಳ ಹೋರಾಟ. ಇದರ 3-1 ಸರ್, ಉತ್ತಮ ಸರ್, ಮತ್ತೊಮ್ಮ ಶ್ರೀಕರ್ ಅವರಿಂದ ಬಿಟ್ಟ ಸ್ಥಳ ತುಂಬುತ್ತಾ ಇದೆ. ಓಹೋ, ಇದೀಗ ಅಂತಾರಾಷ್ಟ್ರೀಯ ಮಟ್ಟದ ಆಟ ಆಗಮನ ಆಗ್ತಾ ಇದೆ. ದಿಲೀಪ ಹಲವಾರು ಬಂದ್ರು ಇಲ್ಲಿಬ್ರು. ಓ ಸೂಪರ್, ಅಲ್ಲೇ ತಗಕ್ ಹೋಗ್ಬಿಡ್ತಾರೆ ಇದು. ಇಲ್ಲಿ ನೋಡಿ ಇಂಟರ್ನ್ಯಾಷನಲ್ ಪಂದ್ಯ, ರೋಚಕವಾದ ಪಂದ್ಯ. ಈಗ ಇದು ಡಿಸೈಡ್ ಆಗಲಿದೆ. ಇನ್ನು ಔಟ ಅಂಬೇರ್ ಕಡೆಯಿಂದ. ನಿಮಗೆ ನೈಟ್ ಲುಕ್ ತೋರಿಸಿಲ್ಲ, ನೈಟಲ್ಲಿ ಹೇಗೆ ಕಾಣುತ್ತೆ ರಿಸಲ್ಟು ಅಂತ ಅಂದ್ಬಿಟ್ಟು. ಸೊ ನಾವು ಸ್ಟೇ ಮಾಡೋದ್ರಿಂದ ಇಲ್ಲೇ ನೈಟ್ ಇಲ್ಲೇ ಯಾವ ಲುಕ್ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಇದು ನೈಟ್ ಲುಕ್ಕು. ಫೋಟೋ ಸೆಷನ್ ಬೇರೆ ನಡೀತಾ ಇದೆ ಇಲ್ಲಿ ಲೈಟ್ ಹತ್ರ ಕರೆಕ್ಟಾಗಿ. ಫೋಟೋಶೂಟ್ ಎಲ್ಲ ಚೆನ್ನಾಗಿದೆ, ಬಟ್ ಆ ಎಕ್ಸ್ಪೆಕ್ಟೇಷನಲ್ಲಿ ಎಲ್ಲ ಏನಿಲ್ಲ ನೈಟ್. ಓಕೆ, ಸೊ ಪಿಂಕ್ ಕಲರ್ ಫ್ಲವರ್ಸ್ಗೆ ಬ್ಲೂ ಕಲರ್ ಲೈಟ್. ಈ ಲಾಗ್ ನೀವು ನೋಡಿದ್ರೆ, ಇವ್ರನ್ನೆಲ್ಲ ನೋಡಿದ್ರೆ ಬಂದಾಗೆಲ್ಲರೂ ಹಾಯ್ ಆಲ್ ಹಾಯ್ ಆಲ್ ಹಾಯ್ ಆಲ್ ಇಷ್ಟು ಹೇಳಿದ, ಅದು ಬಿಟ್ಟು ಇನ್ನೇನು ಮಾತಾಡಿಲ್ಲ.
ಎಂತ ಮಾತಾಡಬೇಕು? ಹೇಳಿ ಹೇಳಿ. Okay. For example, now we are in this resort. See, look at the lights, how pretty it is. Okay. We're just enjoying the moment before all that party, this Okay. thing and all. ಓಕೆ, ನನ್ನ ಸಬ್ಸ್ಕ್ರೈಬರ್ಸ್ ಏನು ಹೇಳ್ತಾರೆ ಗೊತ್ತಾ ಈಗ ಫಸ್ಟು? Yeah. ಹುಟ್ಟಿರೋದೇ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಾರೆ. Oh, ಗೈಸ್, ಯಾರು ಏನು ಅನ್ಕೋಬೇಡಿ. ಈಗ ಫಸ್ಟ್ ಅವ್ರಿಗೆ ಗೊತ್ತಿರಲಿಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಮಾತ್ರ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ಎಲ್ಲರೂ ಒಂದು ಅಷ್ಟೇ.